ಎಲೆಕ್ಷನ್ ಟೈಮ್ ಅಲ್ಲಿ ಈ ತರ ಮೈಲೇಜ್ ತಗೊಳ್ಳೋದಕ್ಕೆ ದ್ರೌಪದಿ ವಸ್ತ್ರಾಪಹರಣ, ಇದು ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂತಹ ಪದಗಳನ್ನ ಬಳಕೆ ಮಾಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ತಮಿಳುನಾಡಲ್ಲಿ ಏನೋ ಮಹಾನ್ ಮಾಡ್ಬಿಡ್ತೀವಿ ಅನ್ನುವಂತ ಈ ಸ್ಟ್ರಾಟಜಿ ಇದೆಯಲ್ಲ ಮೇಡಮ್, ರಾಜಕೀಯ ಸದುದ್ದೇಶ ಸದಾಶಯ ಇಚ್ಛಾಶಕ್ತಿ ಅಂತ ಹೇಳಿದ್ರೆ, ಸದಾಶಯ ಇಚ್ಛಾಶಕ್ತಿ ಅಂತ ಇದ್ದಿದ್ರೆ ಎಲ್ಲರೂ ನೀವು ಹೇಳಿದ್ರಲ್ಲ ಸಂಖ್ಯೆ ಇಲ್ಲದೆ ತಗೊಂಡ್ ಬಂದ್ರು ಅಂತ ಹೇಳಿದ್ರಲ್ಲ, ಎಲ್ಲರೂ ಅಲ್ಲಿರೋರು ಮಹಿಳೆಯರು ವಿಂಗಡಣೆ ಷರತ್ತು ಅದಕ್ಕೆ ಬೇಕಾಗಿತ್ತು ಅಂತ ಅವ್ರು ಕೇಳ್ತಾ ಇರೋದು. ವಿಂಗಡಣೆಯ ಷರತ್ತು ಅದರೊಳಗಡೆ ಯಾಕಿಟ್ರಿ? ನಿಮಗೆ ಸದಾಶಯ ಇದ್ದಿದ್ರೆ, ನಿಮಗೆ ಸದಾಶಯ ಇದ್ದಿದ್ರೆ ಪುನರ್ವಿಂಗಡಣೆ ಯಾಕಿಟ್ರಿ? ಇಲ್ಲಿ ಕೇಳಿ, ಈಗ ನಾವು ಲೋಕಸಭೆಯಲ್ಲೇ ನೋಡ್ತಾ ಇದೀವಿ, ಮೊದಲು ತುಂಬಾ ಕಮ್ಮಿ ಮಹಿಳೆಯರು ಇರ್ತಾ ಇದ್ರು ಲೋಕಸಭೆ. ಇವಾಗ ಎಷ್ಟು ಜನ ಇದ್ದಾರೆ? ಕಳೆದ 10-15 ವರ್ಷದಿಂದ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ ಮಹಿಳೆಯರ ಸಂಖ್ಯೆ. ಸೊ ಅವ್ರದ್ದು ಗೊತ್ತಾ ಮೇಡಮ್, ಇದಕ್ಕೆ ಯಾಕೆ ಯಾಕೆ ದಕ್ಷಿಣದ ರಾಜ್ಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದಾವಂತ ನಿಮ್ಗೆ ಗೊತ್ತಾ ರತ್ನ ಮೇಡಮ್? ಇಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ, ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ, ಮತ್ತೆ ಇಲ್ಲಿ ನಮ್ಮ ಕ್ಷೇತ್ರಗಳ ಸಂಸದರ ಸಂಖ್ಯೆ ಕಮ್ಮಿ ಆಗುತ್ತೆ, ನಾವು ಅನುದಾನ ತಗೊಂಡ್ಬರಕ್ ಆಗಲ್ಲ ಅನ್ನೋದು ಕೆಲವರು ವಾದ. ಇಲ್ಲಿ ಕೆಲವರಲ್ಲ, ಎಲ್ಲರ ವಾದ. ಹಾಗಾಗಿ ಆದ್ರೆ ನಮಗೆ 28ರಿಂದ ಇವಾಗ 42 ಇನ್ಕ್ರೀಸ್ ಆಗಿರೋದ್ರಿಂದ ಮೇಡಮ್, ಅದೇ ಅವ್ರು ತರ್ಬೋದಲ್ಲ ಇವಾಗ ಅನುದಾನ ತರಕ್ಕೆ, ನಮ್ಗೆ ತೊಂದರೆ ಆಗೋದಿಲ್ಲ ಮೇಡಮ್. UP ಅಲ್ಲಿ ಎಷ್ಟು ಮಾಡ್ತೀರಿ, ರಾಜಸ್ಥಾನದಲ್ಲಿ ಎಷ್ಟು ಮಾಡ್ತೀರಿ, ಬಿಹಾರಲ್ಲಿ ಎಷ್ಟು ಮಾಡ್ತೀರಿ, ಮಧ್ಯಪ್ರದೇಶಲ್ಲಿ ಎಷ್ಟು ಮಾಡ್ತೀರಿ, ಆಂಧ್ರ ಪ್ರದೇಶಲ್ಲಿ ಎಷ್ಟು ಮಾಡ್ತೀರಿ? ಮೇ ಬಿ ಆಫ್ಟರ್ ಡಿಲಿಮಿಟೇಷನ್ ಮಾಡಿದಾಗ ದೇಶದ ಬಗ್ಗೆ ಮಾತಾಡ್ತಾ ಇದು ಅಲ್ಲ, ಇದು ಪಂಚಾಯಿತಿ ಅಲ್ಲ, ಇದು ಪಂಚಾಯಿತಿ ಅಲ್ಲ. ಒಂದು ನಾವು ಅದಕ್ಕೆ ನಮ್ಮ ಸಂವಿಧಾನ ಬರಬೇಕಾದ್ರೇನೆ ಇವೆಲ್ಲ ಆಲೋಚನೆ. ಉದಾಹರಣೆಗೆ ಮೇಡಮ್, ಈಗ ಮಹಿಳೆಯರು ಅಂದ ತಕ್ಷಣ ಮೇಡಮ್, ಈ ಚುನಾವಣಾ ರಾಜಕೀಯದಲ್ಲಿ ಹಣ, ಬಲ ಮತ್ತು ತೋಳ್ಬಲ, ಜಾತಿ ಬಲ ಇರುವಂತಹವರು ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತಾರೆ. ಒಬ್ಬ ಪರಿಶಿಷ್ಟ ಜಾತಿಯ, ಒಬ್ಬ ಪರಿಶಿಷ್ಟ ಪಂಗಡದ, OBCಯ ಮಹಿಳೆ ಈ ಕಾಂಪಿಟೇಷನ್ನಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನಾ? ಅದಕ್ಕಾಗಬೇಕಾಗಿರೋದು ಒಂದು ಜಾತಿ ಗಣತಿ. ಆ ಜಾತಿ ಗಣತಿಯ ಆಧಾರದ ಮೇಲೆ ನಾಳೆ ನೀವೇ ಮಾತಾಡ್ತೀರಿ ಮೇಡಮ್, ನೀವೇ ಮಾತಾಡ್ತೀರಿ. ನಾಳೆ JDS ಪಾರ್ಟಿಯವರು, BJP ಪಾರ್ಟಿಯವರು ನೀವೇ ಮಾತಾಡ್ತೀರಿ. ಹಣ ಇರೋರಿಗೆ ಟಿಕೆಟ್ ಕೊಡ್ತೀರಾ? ಅದೇ ಅದರಲ್ಲೂ ಮೀಸಲಾತಿ ಬಂದರೆ ಒಬ್ಬ ಕೆಳಸ್ತರದ ಮಹಿಳೆಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು, ಚುನಾವಣೆಯಲ್ಲಿ ಇತಿಹಾಸ ಬರೀಬಹುದು. ಸೊ ಇಂಥವುಗಳನ್ನು ನೀವು ಮಾಡದೆ ಏಕಾಏಕಿ ಬಿಕಾಸ್ ಆಫ್ ಎಲೆಕ್ಷನ್ಸ್ ಯು ವಾಂಟ್ ಟು ಬಿ ಹೆಣ್ಣುಮಕ್ಕಳ ಹೃದಯದ ಸಾಮ್ರಾಜ್ಞಿ ಅಂತ ಯಾವ ಒನ್ ಎಲೆಕ್ಷನ್ ಅಲ್ಲ ಮೇಡಮ್. ವೆಸ್ಟ್ ಬೆಂಗಾಲು, ತಮಿಳುನಾಡು ಚುನಾವಣಾ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಜಾಗೃತಿ ವೆಸ್ಟ್ ಬೆಂಗಾಲ್ ಅಂಡ್ ತಮಿಳುನಾಡು ಇಸ್ ದ ಬಿಗ್ಗೆಸ್ಟ್ ಸ್ಟೇಟ್. ಲೆಟ್ ಅಸ್ ನಾಟ್ ಕ್ಯಾರಿ ಔಟ್ ದ ಮಿಸ್ಕನ್ಸೆಪ್ಷನ್ಸ್ ಆಸ್ ಸಚ್. ಈಗ ಡಿಲಿಮಿಟೇಷನ್ಸ್ ಅಂತಕ್ಕಂಥದಕ್ಕೆ ನಮ್ಮ ಎಂಟೈರ್ ಜಿಯೋಗ್ರಫಿ ತಗೋಬೇಕಾಗುತ್ತೆ ನಮ್ಮ ಭಾರತ ದೇಶದ್ದು, ಯಾಕಂತ ವೆರಿ ಇಂಪಾರ್ಟೆಂಟು. ಮತ್ತು ನಮ್ಮ ಡೆಮೋಕ್ರೆಟಿಕ್ ಸೆಟಪ್ಪು, ನಮ್ಮ ಇಂಡಿಯನ್ ಡೆಮೋಕ್ರಸಿ ನಾವು ಯಾವುದೋ ಅಮೆರಿಕ ಮತ್ತು ಇಂಗ್ಲೆಂಡ್ಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಡೈವರ್ಸಿಟೀಸ್ ಇದೆ, ಜಿಯೋಗ್ರಫಿಕಲ್ ವೇರಿಯೇಷನ್ಸ್ ಇದೆ, ಜಿಯೋಗ್ರಫಿಕಲ್ ಪಾಪ್ಯುಲೇಷನ್ಸ್ ಬೇರೆ ಬೇರೆ ಇದೆ. ನಾವು ಉತ್ತರ ಪ್ರದೇಶ ಬೇರೆ ಆಗುತ್ತೆ, ರಾಜಸ್ಥಾನ್ ಬೇರೆ ಆಗುತ್ತೆ, ತೆಲಂಗಾಣ ಬೇಕಾಗುತ್ತೆ, ಡಿವಿಷನ್ಸ್ ಆಗಿದೆ, ಪುನರ್ವಿಂಗಡಣೆಗಳಾಗಿದೆ, ವಿಭಜನೆಗಳಾಗಿದೆ. ಇವೆಲ್ಲವೂ ಕೂಡ ಪುನರ್ವಿಂಗಡಣೆಯ ಸಮಯದಲ್ಲಿ ಬಹಳ ಕರಾರುವಕ್ಕಾಗಿ ಆಗಲೇಬೇಕು. ಈ ಪುನರ್ವಿಂಗಡಣೆ ಅಂತಕ್ಕಂಥ ವಿಚಾರದ ಒಂದು ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಮೀಸಲಾತಿನೇ ಏರ್ಪೇರಾಗುತ್ತೆ, ಅಡ್ಡದಿಡ್ಡಿ ಆಗುತ್ತೆ. ಅದಕ್ಕೆ ಬಹಳ ಉದಾಹರಣೆ ಚನ್ನಿಗಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಮತ್ತೆ ಚನ್ನಿಗಪ್ಪ ಅವರು ದೇವೇಗೌಡರ ಇದರಲ್ಲಿದ್ದಾಗ ಒಂದು ಪಿಟಿಷನ್ ಹಾಕಿದ್ರು ಕರ್ನಾಟಕ ಹೈಕೋರ್ಟಲ್ಲಿ, ಪಂಚಾಯತ್ ರಾಜ್ ಇದ್ದಾಗ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಆದಾಗ. ಬಹಳ ಅದ್ಭುತವಾದಂಥ ಒಂದು ಜಡ್ಜ್ಮೆಂಟ್ ಇದೆ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ನಮ್ಮ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಆ ಜಡ್ಜ್ಮೆಂಟ್ ಓದಬೇಕು. ಅವ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮೀಸಲಾತಿ ಅಂತಕ್ಕಂಥದ್ದು ಏನು
ಮಹಿಳಾ ಮೀಸಲಾತಿ ಅಂತಕ್ಕಂಥದ್ದು ಹೇಗೆ ಬರುತ್ತೆ, ವಾಟ್ ಈಸ್ ದಿ ಮೆಕ್ಯಾನಿಸಮ್? ಅಶೋಕ್ ಬಾನ್ ಮತ್ತು ಜಸ್ಟಿಸ್ ಶ್ರೀಧರ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲರೂ ಓದಬೇಕಾಗುತ್ತೆ ಆ ಜಡ್ಜ್ಮೆಂಟ್. ದಟ್ ಈಸ್ ದಿ ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್. ಸುಮ್ಮನೆ ವ್ಯರ್ಥವಾದಂತ ಒಂದು ರೀತಿಯಾದಂತಹ ಒಂದು ಇದು ಮಾಡಿದ್ರೆ ಪುನರ್ವಿಂಗಡಣೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆನೇ ಹಳ್ಳ ಹತ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಮಾಡಬೇಕಾಗಿದ್ರೆ ಈ ರೀತಿಯಾದಂಥ ಒಂಥರ ತೊರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಬಾರ್ದು ಅಂತಕ್ಕಂಥದ್ದು. ಏನಿದೆ ಅಂತ ಅರ್ಜೆನ್ಸಿ ತಲೆ ಮೇಲೆ ಹೋಗ್ತಕ್ಕಂಥದ್ದೇನು ಇರಲಿಲ್ಲ. ನಿಧಾನವಾಗಿ ಇದು ಚರ್ಚೆ ಆಗಬೇಕು ಈ ದೇಶದಲ್ಲಿ, ಎಲ್ರಿಗೂ ಹಕ್ಕಿದೆ. ಇದು ಬರೀ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಒಂದೇ ಅನ್ನಲ್ಲ. ಈವನ್ ದ ಡಿಬೇಟ್ ಶುಡ್ ಹ್ಯಾಪನ್ ಇನ್ ದ ಔಟ್ಸೈಡ್ ಆಫ್ ದಿ ಹೌಸ್. ಇಟ್ ಶುಡ್ ಹ್ಯಾಪನ್. ನಿಮಗಿಲ್ಲ ಹಾಕೋದು, ನಮಗಿಲ್ವಾ? ಯಾರಿಗೋಸ್ಕರ ಮಾಡ್ತಾ ಇದೀವಿ ಕಾನೂನುಗಳು? ಸತ್ತ ಜನರಿಗೋಸ್ಕರ ಅಲ್ಲ ಕಾನೂನುಗಳು ಮಾಡ್ತಕ್ಕಂಥದ್ದು, ಬದುಕಿರ್ತಕ್ಕಂಥ ಜನರಿಗೆ. ದಟ್ ಈಸ್ ಕಾಲ್ಡ್ ಆಸ್ ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಇರಬೇಕಾಗಿದ್ರೆ ಹೋಲಿಸ್ಟಿಕ್ ಆಬ್ಜೆಕ್ಟಿವ್ಸ್ ಇರಬೇಕು. ಆಬ್ಜೆಕ್ಟಿವ್ಸ್ ಆಫ್ ದಿ ಅಮೆಂಡ್ಮೆಂಟ್ ಕ್ಲಾಸ್ ಅಂತ ಹಾಕ್ತಾರೆ. ಎಲ್ಲಿದೆ ಅವೆಲ್ಲ? ಚರ್ಚೆ ಆಗಿದೆ ಈ ದೇಶದಲ್ಲಿ. ಸುಮ್ಮನೆ ಏನೋ ಡ್ರಕೋನಿಯನ್ ಲಾ ಮಾಡಿಬಿಟ್ರೆ ಅದನ್ನೆಲ್ಲ ಒಪ್ಕೋಬೇಕು ಅಂತಕ್ಕಂಥದ್ದಾದ್ರೆ ಒಪ್ಪಿಕೊಳ್ಳೋಕೆ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಸರ್, ಈಗ ಇರುವಂತದ್ದು ಈಗ ಬಂದಿರೋದು ಸರ್ ಮಹಿಳಾ ಮೀಸಲಾತಿ ವಿಷಯ ಅಲ್ವೇ ಅಲ್ಲ ಸರ್. ಹೌದು, ಇಟ್ಸ್ ನಾಟ್ ಅಗೇನ್ಸ್ಟ್ ಮಹಿಳಾ ಮೀಸಲಾತಿ. ಈಗ ಒಂದ್ ನಿಮಿಷ, ಇದು ಮಹಿಳಾ ಮೀಸಲಾತಿ ಅಲ್ಲ, ಇದಿರೋದು ಡೆಮೋಕ್ರೆಟಿಕ್ ಈಕ್ವಾಲಿಟಿ ಅಂಡ್ ಡೆಮೋಕ್ರೆಟಿಕ್. ಒಂದ್ ನಿಮಿಷ ಸರ್, ಡೆಮೋಕ್ರೆಟಿಕ್ ಈಕ್ವಾಲಿಟಿ ಅಂದ್ರೆ ಮೋರ್ ಪಾಪ್ಯುಲೇಷನ್ ಮೋರ್ ಸೀಟ್ಸ್. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸದಾಶಯ ಅಂತ ಅಂದರೆ ಒಂದು ರಾಜ್ಯ ತಾನು ಉತ್ತಮ ಆಡಳಿತ ಮಾಡಿದ್ದಕ್ಕಾಗಿ ಪನಿಷ್ಮೆಂಟ್ ತಗೊಳ್ಳೋದಲ್ಲ, ರಿವಾರ್ಡ್ ತಗೊಳ್ಬೇಕು. ರಿವಾರ್ಡ್ ತಗೊಳ್ಬೇಕು. ಸೊ ನೀವು ಈಗ ಹೆಚ್ಚುತ್ತಿರುವ ಜನಸಂಖ್ಯೆಯ ಆಧಾರದ ಮೇಲೆ ನೀವು ಡೆಮೋಕ್ರೆಟಿಕ್ ಈಕ್ವಾಲಿಟಿ ಬಯಸ್ತಿರೋ ಅಥವಾ ಸದಾಶಯದಿಂದ ಸದಾಡಳಿತ ಮಾಡಿದಂತಹ ರಾಜ್ಯಗಳಿಗೆ ನೀವು ಇನ್ನೊಂದಿಷ್ಟು ಇನ್ಸೆಂಟಿವ್ ಕೊಡ್ತಿರೋ, ಅದನ್ನ ಹೆಂಗು ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಇಲ್ಲಿ ಮಹಿಳಾ ಮೀಸಲಾತಿ ಅಲ್ವೇ ಅಲ್ಲ, ಮಹಿಳಾ ಮೀಸಲಾತಿಯ ಹಿಂದೆ ಇರುವಂತಹ ಪುನರ್ವಿಂಗಡಣೆಯ ವಿಚಾರ. ಡೈರೆಕ್ಟಿವ್ಸ್ ಆಫ್ ಸ್ಟೇಟ್ ಪ್ರಿನ್ಸಿಪಲ್ಸ್ ಪ್ರಕಾರ ಸದಾಶಯಗಳಿದ್ರೆ ಸರ್ಕಾರ ಈ ರೀತಿಯಾದಂತಹ ಒಂದು ಉದ್ದೇಶವನ್ನು ಹೊಂದಿರಲೇಬೇಕಾಗುತ್ತೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಜನರ ಪ್ರಜಾಹಿತಾಕ್ಷೇಮವನ್ನು ಬಯಸ್ತಕ್ಕಂಥ ಸರ್ಕಾರಗಳಾದರೆ ಈ ಆಶಯಗಳನ್ನ ಇಟ್ಕೊಂಡು ಬಿಲ್ ಮಾಡಬೇಕಾಗುತ್ತೆ ವಿನಃ ನಿಮ್ಮ ಪೊಲಿಟಿಕಲ್ ಅಜೆಂಡಾಗಳು ಇಟ್ಕೊಂಡು ಬಿಲ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಡಿಫೀಟೆಡ್ ಅಂತಕ್ಕಂಥದ್ದೇ ನಾನು ಹೇಳೋದು. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ಆಡಳಿತ ಪಕ್ಷಕ್ಕೆ ಮಹಿಳಾ ಮೀಸಲಾತಿ ಅಷ್ಟೇ ಆದ್ಯತೆ ಆಗಿರಲಿಲ್ಲ. ಪುನರ್ವಿಂಗಡಣೆಯ ವಿಚಾರದಲ್ಲಿ ಸೌತ್ ಆ್ಯಂಡ್ ನಾರ್ತ್ ನಡುವೆ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಬಿಲ್ ಮಂಡನೆ ಮಾಡಿದ್ರು. ಅಲ್ಲಿ ಒಂದು ಸದಾಶಯ ಇರಲಿಲ್ಲ. ಈ ಕಡೆ ಮಹಿಳಾ ಮೀಸಲಾತಿ ಇಟ್ಸ್ ಓಕೆ, ಆಮೇಲೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಥವಾ ಈ ವಿಚಾರದಲ್ಲಿ ನಾವು ಸದನಗಳಲ್ಲಿ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋಣ, ಸದ್ಯಕ್ಕೆ ಈ ವಿಚಾರದಲ್ಲಿ ನಾವು ಒಂದು ಐಕ್ಯತೆಯನ್ನು ತೋರಿಸೋಣ, ಆ ಮೂಲಕ ಮಹಿಳೆಯರ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋಣ ಅಂತ ವಿಪಕ್ಷಗಳು ಕೂಡ ಯೋಚನೆ ಮಾಡಲಿಲ್ಲ. ಕೊನೆಗೆ ಯಾವತ್ತಿದ್ರೂ ಅಷ್ಟೇ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಎಲ್ಲೇ ತಗೊಳ್ಳಿ, ಮಹಿಳೆಯ ಮೇಲೆ ಬಂದೂಕಿಟ್ಟು ರಾಜಕೀಯ ಮಾಡ್ತಾರೆ ಹೊರತು ಅವ್ರನ್ನ ಉದ್ಧಾರ ಅಂತೂ ಯಾರೂ ಮಾಡೋದಿಲ್ಲ.